ನಮಸ್ಕಾರ ವೀಕ್ಷಕರೇ. 2019ರಲ್ಲಿ ರಶ್ಮಿಕಾ ಮಂದಣ್ಣ ತನ್ನ ಡಿಯರ್ ಕಾಮ್ರೇಡ್ ಎಂಬ ಒಂದು ಸಿನಿಮಾದ ಪ್ರಮೋಷನ್ಗಾಗಿ ಗಲಾಟ್ ಪಿಂಕ್ ಎಂಬ ಒಂದು ತಮಿಳು ಚಾನೆಲ್ಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಆಗ ರಶ್ಮಿಕಾ ಅವರು ಕನ್ನಡದ ಮೇಲೆ ಕೊಟ್ಟ ಒಂದು ಸ್ಟೇಟ್ಮೆಂಟ್ ದಿಂದ ಎಲ್ಲಾ ಕನ್ನಡಿಗರನ್ನು ಎದುರಾಕಿಕೊಂಡಂತಾಯ್ತು. ಇಲ್ಲಿ ರಶ್ಮಿಕಾಗೆ ನೀವು ಕನ್ನಡಿಗರಾಗಿದ್ದರಿಂದ ನಿಮಗೆ ಕನ್ನಡ ಡಬ್ ಮಾಡಲು ತುಂಬಾ ಸುಲಭ ಅಲ್ವಾ ಎಂದು ಕೇಳಲಾಗಿತ್ತು. ಆದ್ರೆ ರಶ್ಮಿಕಾ ನನಗೆ ಕನ್ನಡ ಮಾತಾಡಲು ತುಂಬಾ ಕಷ್ಟ ಎಂದು ಹೇಳಿದ್ರು. ಎಲ್ಲಾ ಕನ್ನಡಿಗರ ಮನಸ್ಸಲ್ಲೂ ದ್ವೇಷ ಮೂಡಿಸಲು ಈ ಒಂದು ಸ್ಟೇಟ್ಮೆಂಟ್ ಸಾಕಾಗಿತ್ತು. ರಶ್ಮಿಕಾ ಆಗಾಗ ಕನ್ನಡ ಭಾಷೆ ಮೇಲೆ ಕೊಡುತ್ತಿರುವ ಹೇಳಿಕೆಗಳು ಆಕೆಗೆ ಕನ್ನಡಿಗರಿಂದ ತುಂಬಾ ದೂರ ತೆಗೆದುಕೊಂಡು ಹೋದ್ವು. ಕನ್ನಡದ ಮೊದಲ ಸಿನಿಮಾದಿಂದಲೇ ರಶ್ಮಿಕಾಗೆ ಒಂದು ಒಳ್ಳೆ ಫ್ಯಾನ್ ಬೇಸ್ ಸಿಕ್ಕಿತ್ತು. ಇದರಿಂದ ರಶ್ಮಿಕಾ ಕೇವಲ ಸೌತ್ ಮೂವಿಗಳಲ್ಲಿ ಮಾತ್ರವಲ್ಲದೆ ಬಾಲಿವುಡ್ ನಲ್ಲಿಯೂ ಕೂಡ ತುಂಬಾ ಬೇಗನೆ ಡೆಬ್ಯೂ ಆದ್ಲು. ರಶ್ಮಿಕಾ ಕನ್ನಡ ಇಂಡಸ್ಟ್ರಿಯಿಂದಲೇ ಬಂದಿದ್ದರೂ ಕೂಡ ಈವರೆಗೂ ಅವರು ಕೇವಲ 5 ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅದಲ್ಲದೆ ರಶ್ಮಿಕಾ ಕಳೆದ 3 ವರ್ಷಗಳಿಂದ ಯಾವುದೇ ಕನ್ನಡ ಚಿತ್ರಗಳಲ್ಲಿ ನಟಿಸಿಲ್ಲ ಮತ್ತು ಅವರ ಮುಂಬರುವ ಪ್ರಾಜೆಕ್ಟ್ ನಲ್ಲಿಯೂ ಕೂಡ ಯಾವುದೇ ಕನ್ನಡ ಸಿನಿಮಾಗಳಿಲ್ಲ. ರಶ್ಮಿಕಾ ಕನ್ನಡ ಸಿನಿಮಾದಿಂದಲೇ ಬೆಳೆದಿದ್ದರೂ ಕೂಡ ಕನ್ನಡದಿಂದ ದೂರಾಗಲು ಕಾರಣವೇನು ಎಂದು ಈ ವಿಡಿಯೋದಲ್ಲಿ ನೋಡೋಣ. 2022ರಲ್ಲಿ ರಿಷಬ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಬಂದ ಕಾಂತಾರ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಯಶಸ್ಸನ್ನು ತಂದುಕೊಡ್ತು. ಕೇವಲ 18 ಕೋಟಿಯಲ್ಲಿ ನಿರ್ಮಾಣಗೊಂಡ ಈ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಹೊರಹೊಮ್ಮಿತು. ಕೇವಲ ಕನ್ನಡಿಗರಿಂದ ಮಾತ್ರವಲ್ಲದೆ ಎಲ್ಲ ಭಾಷೆಯಿಂದಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತು ಮತ್ತು ಹಲವು ಇಂಡಸ್ಟ್ರಿಯ ಸೆಲೆಬ್ರಿಟಿಗಳು ಕೂಡ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಕಾಂತಾರ, I don't know, I have never seen a film like this. Wow. ರಿಷಬ್ ಶೆಟ್ಟಿ. ಇದರಿಂದಾಗಿ ಹಲವು ಮೀಡಿಯಾಗಳು ಕಾಂತಾರದ ಮೇಲೆ ರಶ್ಮಿಕಾ ರಿಯಾಕ್ಷನ್ ಅನ್ನು ತೆಗೆದುಕೊಳ್ಳಲು ರಶ್ಮಿಕಾ ಅವರಿಗೆ ಕಾಂತಾರ ಸಿನಿಮಾದ ಬಗ್ಗೆ ಕೇಳಿದ್ರು. ಆದ್ರೆ ರಶ್ಮಿಕಾ ನಾನು ಈ ಮೂವಿಯನ್ನು ನೋಡೇ ಇಲ್ಲ ಎಂದು ಹೇಳಿದ್ರು. ಕಾಂತಾರ ಮೂವಿ देखी ಕಾಂತಾರ ಮೂವಿ ನೋಡದೇ ಇಲ್ಲ ಇನ್ನ ಕಾಂತಾರ ಮೂವಿ ಈಗ ಕನ್ನಡ ಮಾತಾಡ್ತೀವಿ ಅವತ್ತು ಸಿಕ್ಕಿರಲಿಲ್ಲ ನಿಮಗೆ. ಅದರಿಂದ ಅವರ ಈ ಸ್ಟೇಟ್ಮೆಂಟ್ ಮತ್ತೆ ಕನ್ನಡಿಗರಿಗೆ ಟ್ರಿಗರ್ ಮಾಡ್ತು. ತಮಿಳು ಮತ್ತು ತೆಲುಗುವಿನ ಆಡಿಯನ್ಸ್ ದಿಂದಾಗಿ ರಶ್ಮಿಕಾ ತಾನು ಬೆಳೆದು ಬಂದಂತ ರೂಟ್ಸ್ ಗಳನ್ನೇ ಮರೆತಿದ್ದಾಳೆ ಎಂದು ಹೇಳಲಾಗುತ್ತಿತ್ತು. ಅದಕ್ಕಾಗಿ ಒಂದು ಇಂಟರ್ವ್ಯೂ ನಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ನಿಮಗೆ ರಶ್ಮಿಕಾ, ಸಮಂತ್ ಮತ್ತು ಸಾಯಿ ಪಲ್ಲವಿಯಲ್ಲಿ ಯಾರ ಜೊತೆ ಕೆಲಸ ಮಾಡಲು ಇಷ್ಟ ಎಂದು ಕೇಳಿದಾಗ ಅವರು ಸಾಯಿ ಪಲ್ಲವಿ ಮತ್ತು ಸಮಂತ್ ರವರ ಹೆಸರನ್ನು ಹೇಳಿದ್ರು. ಇದರಿಂದ ರಶ್ಮಿಕಾ ಇದರ ರಿಪ್ಲೈ ಆಗಿ ಇನ್ನೊಂದು ಇಂಟರ್ವ್ಯೂ ನಲ್ಲಿ ನಾನು ಫೇಸ್ ಎಂಬಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಆಗ ನನಗೆ ಒಂದು ಪ್ರೊಡಕ್ಷನ್ ದಿಂದ ಕಾಲ್ ಬಂದಿತ್ತು ಎಂದು ಹೇಳಿದ್ರು. ಅವರು ತನ್ನ ಕೈಯಿಂದ ಮಾಡಿದ ಈ ರೀತಿಯ ಸನ್ನೆ ರಿಷಬ್ ಶೆಟ್ಟಿಗೆ ಪೋಕ್ ಮಾಡಿದಂತಾಯ್ತು. ಆದರೆ ರಶ್ಮಿಕಾಳ ಮೊದಲ ಸಿನಿಮಾ ಕಿರಿಕ್ ಪಾರ್ಟಿಯನ್ನು ರಿಷಬ್ ಶೆಟ್ಟಿ ಅವರೇ ಡೈರೆಕ್ಟ್ ಮಾಡಿದ್ರು. ರಿಷಬ್ ಶೆಟ್ಟಿ ಅವರು ತನ್ನ ಕಿರಿಕ್ ಪಾರ್ಟಿ ಸಿನಿಮಾಗಾಗಿ ಹೊಸ ಆಕ್ಟ್ರೆಸ್ ಗಳ ಹುಡುಕಾಟದಲ್ಲಿದ್ರು. ಆಗ ಅವರ ಕಣ್ಣಿಗೆ ಬಿದ್ದಿದ್ದು ರಶ್ಮಿಕಾ ಮಂದಣ್ಣ. ರಶ್ಮಿಕಾ ಮಂದಣ್ಣ ದ ಫ್ರೆಶ್ ಫೇಸ್ ಆಫ್ ಇಂಡಿಯಾದ ವಿನ್ನರ್ ಆಗಿದ್ಲು. ಅದರಿಂದ ರಿಷಬ್ ಶೆಟ್ಟಿ ಅವರು ರಶ್ಮಿಕಾಗೆ ರೀಚ್ ಔಟ್ ಮಾಡಿ ಕಿರಿಕ್ ಪಾರ್ಟಿ ಸಿನಿಮಾಗೆ ಆಯ್ಕೆ ಮಾಡುತ್ತಾರೆ. ಸಿನಿಮಾ ಬಿಡುಗಡೆಯಾದ ನಂತರ ರಶ್ಮಿಕಾ ಎಲ್ಲಾ ಅಭಿಮಾನಿಗಳ ಮನಸೆಳುವಂತೆ ಮಾಡಿದ್ಲು. ಕೇವಲ 4 ಕೋಟಿಯಲ್ಲಿ ರೆಡಿಯಾದ ಈ ಸಿನಿಮಾ ಸುಮಾರು 50 ಕೋಟಿಯ ಕಲೆಕ್ಷನ್ ಮಾಡಿತು. ಇದರಿಂದ ತನ್ನ ಮೊದಲ ಸಿನಿಮಾದಿಂದಲೇ ರಶ್ಮಿಕಾಗೆ ಒಂದು ಒಳ್ಳೆ ಫ್ಯಾನ್ ಬೇಸ್ ಕೂಡ ಸಿಕ್ಕಿತು. ಈ ಹೊತ್ತಿಗೆ ಮೀಡಿಯಾಗಳಲ್ಲಿ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾಳು ರಿಲೇಶನ್ಶಿಪ್ ನಲ್ಲಿದ್ದಾರೆ ಎಂಬಂತ ಸುದ್ದಿಗಳು ಹೊರಬಂದವು. ಅವು ಮುಂದೆ ನಿಜ ಕೂಡ ಆದವು. 2017ರಲ್ಲಿ ರಿಷಬ್ ಶೆಟ್ಟಿ ಮತ್ತು ರಶ್ಮಿಕಾ ಇಬ್ಬರು ಅಫಿಷಿಯಲಿ ಎಂಗೇಜ್ಮೆಂಟ್ ಕೂಡ ಆದ್ರು. ನಂತರ ರಶ್ಮಿಕಾಗೆ ಅಂಜನಿ ಪುತ್ರ ಮತ್ತು ಚಮಕದಂತ ಸಿನಿಮಾಗಳು ಒಂದು ಒಳ್ಳೆಯ ಸ್ಟಾರ್ಟ್ ಕೊಟ್ಟವು. ಇದರಿಂದ ಅವರು ಮುಂದೆ 2018ರಲ್ಲಿ ಚಲೋ ಎಂಬ ಸಿನಿಮಾದ ಮೂಲಕ ತೆಲುಗು ಇಂಡಸ್ಟ್ರಿಯಲ್ಲಿಯೂ ಕೂಡ ಡೆಬ್ಯೂ ಮಾಡಿದ್ರು. ಇದು ಕೂಡ 25 ಕೋಟಿಯ ಕಲೆಕ್ಷನ್ ಮಾಡುವ ಮೂಲಕ ಒಂದು ಒಳ್ಳೆ ಸಿನಿಮಾವಾಗಿ ಹೊರಹೊಮ್ಮಿತು. ಆದರೆ ನಂತರ ರಶ್ಮಿಕಾಗೆ ನ್ಯಾಷನಲ್ ಕ್ರಶ್ ಎಂಬ ಒಂದು ಟೈಟಲ್ ನ ಮೂಲಕ ದೊಡ್ಡ ಸಕ್ಸಸ್ ತಂದು ಕೊಟ್ಟಿದ್ದು ಗೀತಾ ಗೋವಿಂದಂ. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು. ಕೇವಲ 5 ಕೋಟಿಯಲ್ಲಿ ನಿರ್ಮಾಣವಾದ ಈ ಸಿನಿಮಾ 132 ಕೋಟಿಯ ಕಲೆಕ್ಷನ್ ಮಾಡಿತು. ಆದರೆ ರಶ್ಮಿಕಾ ನಿರಂತರವಾಗಿ ಕೇವಲ ತೆಲುಗು ಸಿನಿಮಾಗಳು ಮಾಡುತ್ತಿರುವುದರಿಂದ ಎಲ್ಲೋ ಒಂದು ಕಡೆ ಕನ್ನಡಿಗರಿಗೆ ಬೇಸರ ಮೂಡಿಸಿತು. ಈ ಹೊತ್ತಿಗೆ ರಕ್ಷಿತ್ ಮತ್ತು ರಶ್ಮಿಕಾರ ಬ್ರೇಕಪ್ ಸ್ಟೋರಿ ಕೂಡ ಹೊರಬಂದಿತ್ತು. ಇದರಿಂದ ಇದು ಎಲ್ಲಾ ಅಭಿಮಾನಿಗಳಲ್ಲಿ ಬೇಸರ ಉಂಟು ಮಾಡಿತು. ಈ ಬೇಸರ ದ್ವೇಷದಲ್ಲಿ ಬದಲಾಗಿದ್ದು 2019ರಲ್ಲಿ ರಶ್ಮಿಕಾ ಡಿಯರ್ ಕಾಮ್ರೇಡ್ ಸಿನಿಮಾದ ಪ್ರಮೋಷನ್ ನಲ್ಲಿ ನನಗೆ ಕನ್ನಡ ಮಾತಾಡಲು ಕಷ್ಟ ಎಂದು ಹೇಳಿದ್ಲು. ಅದೇ ಇನ್ನೊಂದು ಕಡೆ ಎಲ್ಲಾ ಇಂಟರ್ವ್ಯೂ ನಲ್ಲಿ ತಮಿಳು ಮತ್ತು ತೆಲುಗುವಿನಲ್ಲಿ ಮಾತಾಡುತ್ತಿರುವುದು ಕನ್ನಡಿಗರ ಭಾವನೆಗೆ ಧಕ್ಕೆ ಉಂಟು ಮಾಡಿದವು.
ಜನ ಹೇಳಿಕೊಂಡಿದ್ದಾರೆ ಕನ್ನಡ ಮಾತಾಡೋದೇ ಕಷ್ಟವಂತೆ ಅವ್ರಿಗೆ. ಪಾಪ ಕನ್ನಡ ಯಾಕೆ ಮಾತಾಡ್ತಾರೆ, ಬೇಕಿಲ್ಲ ಅವ್ರ ಕನ್ನಡ, ಬೆಳೆಯುವಾಗ ಕನ್ನಡ ಬೇಕಿತ್ತು ಅವ್ರಿಗೆ. ಪೊಗರು ಸಿನಿಮಾದ ನಂತರ ರಶ್ಮಿಕಾ ಯಾವುದೇ ಕನ್ನಡ ಸಿನಿಮಾ ಮಾಡಿಲ್ಲ. ಒಂದು ರೀತಿ ರಶ್ಮಿಕಾ ಕನ್ನಡಿಗರಿಗೆ ನೆಗ್ಲೆಕ್ಟ್ ಮಾಡುತ್ತಿದ್ದಾಳೆ ಎಂಬಂತ ಸುದ್ದಿಗಳು ಹೊರಬರಲಾರಂಭಿಸಿದವು. ಅದರಲ್ಲೂ ಅವರು ಆಗಾಗ ಕನ್ನಡಿಗರೊಂದಿಗೆ ವರ್ತಿಸುತ್ತಿರುವುದು ಮತ್ತು ಕನ್ನಡ ಭಾಷೆ ಮೇಲಿನ ಸ್ಟೇಟ್ಮೆಂಟ್ಗಳು ಇನ್ನೂ ಹೆಚ್ಚಿಗೆ ವಿವಾದಕ್ಕೊಳಗಾದವು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ಮಾತಾಡ್ತೀನಿ, ಕನ್ನಡ ಡೆಫಿನೆಟ್ಲಿ ಮಾತಾಡ್ತೀನಿ, ಬಟ್ ಇವಾಗ ಇಂಗ್ಲಿಷ್ ಪ್ಲೀಸ್. ಒಂದು ರೀತಿಯಲ್ಲಿ ರಶ್ಮಿಕಾಗೆ ಫೇಮ್ ಮತ್ತು ಪಾಪ್ಯುಲಾರಿಟಿ ಸಿಕ್ಕ ನಂತರ ಅವರು ಕನ್ನಡ ಮತ್ತು ಕನ್ನಡಿಗರಿಂದ ದೂರ ಹೋದ್ರು. ಅವರಿಗೆ ಕನ್ನಡ ಸಿನಿಮಾದ ಆಫರ್ ಬರುತ್ತಿಲ್ಲವೋ ಅಥವಾ ಅವರಿಗೆ ಕನ್ನಡ ಸಿನಿಮಾ ಮಾಡಲು ಇಷ್ಟವಿಲ್ಲವೋ. ಆದರೆ ಕರ್ನಾಟಕದಲ್ಲಿ ಮಾತ್ರ ರಶ್ಮಿಕಾಗೆ ಎಂದು ಒಂದು ರೀತಿ ತಿರಸ್ಕಾರವಾಗಿದೆ. ಆದರೆ ಇನ್ನೊಂದು ಕಡೆ ಯಶ್, ರಿಷಬ್ ಮತ್ತು ಕಿಚ್ಚ ಸುದೀಪ್ ದಂತ ನಟರು ಇಷ್ಟೊಂದು ಪಾಪ್ಯುಲರ್ ಆಗಿದ್ದರೂ ಕೂಡ ತನ್ನ ಕನ್ನಡ ಭಾಷೆ ಮತ್ತು ಕನ್ನಡಿಗರಿಗೆ ಮೊದಲ ಪ್ರಾಬಲ್ಯ ಕೊಡುವುದಂತೂ ನಾವು ಆಗಾಗ ನೋಡುತ್ತಲೇ ಇರುತ್ತೇವೆ. ಇದರ ಮೇಲೆ ನಿಮ್ಮ ಒಪಿನಿಯನ್ ಏನೆಂದು ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.